ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಸಿಂಪಲ್ ಆದ ಟೇಸ್ಟಿ ಹಾಗೂ ಹೆಲ್ದಿ ಆದ ಚಟ್ನಿಗಳನ್ನು ನೀವು ತುಂಬ ಮಾಡಿರ್ಬೋದು. ದೋಸೆ ಇಡ್ಲಿಗಂತೂ ನಾವು ಬೇರೆ ಬೇರೆ ಥರದ ಚಟ್ನಿಗಳನ್ನು ಮಾಡಿ ಟ್ರೈ ಮಾಡ್ತಾ ಇರ್ತೇವೆ. ಇವತ್ತು ಅಂತಹದೇ ಒಂದು ಹೆಲ್ದಿ ಟೇಸ್ಟಿ ಆದ ಪುದೀನ ಟೊಮೆಟೊ ಚಟ್ನಿಯನ್ನು ಮಾಡ್ತಾ ಇದ್ದೇನೆ. ಇದನ್ನು ದೋಸೆ ಇಡ್ಲಿ ಮಾತ್ರ ಅಲ್ಲ, ಅನ್ನ ಗಂಜಿ ಹಾಗೆ ಚಪಾತಿ ಪರೋಟ ಜೊತೆ ಕೂಡ ಹಾಕ್ಕೊಂಡು ತಿನ್ಬೋದು. ಬನ್ನಿ ಅದನ್ನೀಗ ಹೇಗೆ ಮಾಡೋದಂತ ಒಮ್ಮೆ ಸಿಂಪಲ್ ಆಗಿ ಮಾಡ್ಕೊಂಡು ಬರೋಣ. ಮೊದಲಿಗೆ ಒಂದು ಬಾಣಲೆ ಬಿಸಿಗೆ ಇಟ್ಟು ಅದಕ್ಕೆ 2-3 ಚಮಚ ಆಗುವಷ್ಟು ತೆಂಗಿನ ಎಣ್ಣೆ, ಅದು ಬಿಸಿ ಆಗ್ತಾ ಇದ್ದ ಹಾಗೆ ಕಡಲೆಬೇಳೆ 1 ಚಮಚ, ಹಾಗೆ ಉದ್ದಿನಬೇಳೆ 1 ಚಮಚ, 2-3 ಹಸಿಮೆಣಸನ್ನು ಹಾಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನಂತರ ಒಂದು ದೊಡ್ಡ ನೀರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಬಾಡಿಸ್ಕೊಂಡು 1 ಚಮಚ ಆಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕೋದ್ರಿಂದ ಬೇಗನೆ ಬೆಂದ್ಕೊಳ್ತದೆ, ಹಾಗೆ ಬಣ್ಣ ಕೂಡ ಬೇಗನೆ ಬದಲಾಗ್ತದೆ. ನಂತರ ಇದಕ್ಕೆ ಒಂದು ದೊಡ್ಡ ಟೊಮೆಟೊವನ್ನು ಕೂಡ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದನ್ನು ಹೀಗೆ 1-2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬಾಡಿಸ್ತಾ ಇದ್ದರೆ ಒಳ್ಳೆ ಮೆದುವಾಗಿ ಬೆಂದ್ಕೊಳ್ತದೆ. ಇದಕ್ಕೆ ಇದೇ ಹಂತದಲ್ಲಿ 1 ಹಿಡಿ ಆಗುವಷ್ಟು ಪುದೀನ ಎಲೆಗಳನ್ನು ಕೂಡ ಹಾಕ್ಕೊಳ್ಬೇಕು. ನೋಡಿ, ಈಗ ನಾನು 1 ಹಿಡಿ ಆಗುವಷ್ಟು ಪುದೀನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಹಾಕಿ ಬಾಡಿಸ್ತಾ ಇರುವಾಗಲೇ ಒಳ್ಳೆ ಘಮ ಬರ್ತಾ ಇರ್ತದೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ಈಗ ತಣಿಲಿಕ್ಕೆ ಬಿಡಬೇಕು. ನೋಡಿ, ಇದನ್ನು ಕೂಡ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ. ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಬೋದು. ನಾನು ಇದಕ್ಕೆ ನೀರನ್ನು ಸ್ವಲ್ಪವೂ ಕೂಡ ಆ್ಯಡ್ ಮಾಡಲಿಲ್ಲ. ಫುಲ್ ತಣಿದ ಮೇಲೆ ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ನುಣ್ಣಗೆ ಅರ್ದ್ಕೊಂಡು ಬರಬೇಕು. ನೋಡಿ, ನುಣ್ಣಗೆ ಅರ್ದ್ಕೊಂಡು ಬಂದದ್ದಾಯಿತು. ಇದನ್ನು ಇನ್ನೊಂದು ಬೌಲ್ಗೆ ಈಗ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಮಾಮೂಲಿಯಾಗಿ ಕೊಡುವಂತಹ ಒಗ್ಗರಣೆಯನ್ನು ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು, ಜೀರಿಗೆ, ಕರಿಬೇವು ಹಾಕಿ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಟ್ಟರೆ ರುಚಿಯಾದ ಘಮಘಮಿಸುವ ಟೇಸ್ಟಿ ಪುದೀನ ಟೊಮೆಟೊ ಚಟ್ನಿ ರೆಡಿ ಆಯಿತು. ನೋಡಿ, ಇದನ್ನು ಚಪಾತಿ ಪರೋಟ ಜೊತೆ ಸೈಡ್ ಡಿಶ್ ಆಗಿ ಹಾಗೆ ಟ್ರಾವೆಲ್ ಮಾಡುವಾಗ ಕೂಡ ಪ್ಯಾಕ್ ಮಾಡಿ ತಗೊಂಡು ಹೋಗ್ಬೋದು. ನೀರು ಸೇರಿಸದೇ ಇರೋದ್ರಿಂದ ನಾವು ಇದನ್ನು ಹೆಚ್ಚು ಕಾಲ ಇಟ್ಟು ತಿನ್ಬೋದು. ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿ ಚೆನ್ನಾಗಿರ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ಹೇಳಿ. ವಿಡಿಯೋ ನಿಮಗೆ ಖಂಡಿತ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಟೇಕ್ ಕೇರ್.